ಕ್ವಶನ್ ನಂಬರ್ 16 ನೋಡಿ, 3m ಕ್ಯೂಬ್ ಆಯಿಲ್ ಇದೆಯಂತೆ, 200 ml ಬಾಟಲ್ಸ್ ಇದೆಯಂತೆ. ಆಯ್ತಾ, 3m ಕ್ಯೂಬ್ ಆಯಿಲ್ ಇದೆಯಂತೆ, 200 ml ಕೆಪಾಸಿಟಿ ಬಾಟಲ್ಸ್ ಇದೆಯಂತೆ. ಆಯ್ತಾ, 3m ಕ್ಯೂಬ್ ಆಯಿಲ್ ನ 200 ml ಕೆಪಾಸಿಟಿ ಬಾಟಲ್ ಅಲ್ಲಿ ತುಂಬಿದ್ರೆ ಎಷ್ಟು ಬಾಟಲ್ಸ್ ಬೇಕಾಗುತ್ತೆ ಅಂತ ಕೇಳಿದ್ದೀನಿ. ಆಯ್ತಾ, ಈ ರೀತಿ ಯಾವುದೇ ಕ್ವಶನ್ ಬಂದ್ರು, ಆಯ್ತಾ, ಮೇಲ್ಗಡೆ ಬಿಗ್ಗರ್ ಏರಿಯಾ ಅಥವಾ ಬಿಗ್ಗರ್ ಕ್ವಾಂಟಿಟಿ, ಕೆಳಗಡೆ ಸ್ಮಾಲರ್ ಏರಿಯಾ ಅಥವಾ ಸ್ಮಾಲರ್ ಕ್ವಾಂಟಿಟಿ ಬರ್ಕೊಳ್ಳಿ, ನಿಮಗೆ ನಂಬರ್ ಆಫ್ ಬಾಟಲ್ ಸಿಗುತ್ತೆ. ಆಯ್ತಾ, ಮೇಲ್ಗಡೆ ಯಾವಾಗ್ಲೂ ಬಿಗ್ಗರ್ ಕ್ವಾಂಟಿಟಿ ಏರಿಯಾ ಆಗಿರ್ಬೋದು, ವಾಲ್ಯೂಮ್ ಆಗಿರ್ಬೋದು, ಏನಾರು ಆಗಿರ್ಬೋದು, ಕೆಳಗಡೆ ಸ್ಮಾಲರ್. ಆಯ್ತಾ, ಕನ್ವರ್ಟ್ ಮಾಡ್ಬೇಕಾದ್ರೆ ಯೂನಿಟ್ ಎಲ್ಲ ಸೇಮ್ ಇರಬೇಕು. ಇಲ್ಲಿ ನೋಡಿ, ಮೀಟರ್ ಕ್ಯೂಬ್ ಐತೆ, ಇಲ್ಲಿ ml ಇದೆ. ಇದನ್ನ ಯೂನಿಟ್ ನ ಸೇಮ್ ಮಾಡ್ಕೊಂಡು ಡಿವಿಷನ್ ಮಾಡಿ ನಿಮಗೆ ಫೈನಲ್ ಆನ್ಸರ್ ಸಿಗುತ್ತೆ. ಆಯ್ತಾ, ಒಂದ್ ಎಂ ಕ್ಯೂಬ್ ಅಂದ್ರೆ ಏನು? ಒಂದ್ ಎಂ ಕ್ಯೂಬ್ ಅಂದ್ರೆ ಇಲ್ಲಿ ಬರುತ್ತೆ ನೋಡಿ, ಒಂದ್ ಎಂ ಕ್ಯೂಬ್ ಅಂದ್ರೆ 1000 ಲೀಟರ್ ಅಂತ, 1000 ಲೀಟರ್ ಅಂತ. ಆಯ್ತಾ, ನೆಕ್ಸ್ಟ್ 1 ಲೀಟರ್ ಅಂದ್ರೆ 1000